ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಎಷ್ಟು ವೆರೈಟಿ ಸೀಬೆ ಗಿಡಗಳನ್ನು ಹಾಕಿದ್ದೀನಿ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಂಗೇ ಇವಾಗ ನಾನು ತೋರಿಸ್ತಿರುವಂಥ ಗಿಡದ ಬಗ್ಗೆ ಒಂದಿಬ್ಬರು ಮೂರು ಜನ ಒಂದಷ್ಟು ಎಲ್ಲಿ ತೊಗೊಂಡ್ರಿ, ಏನು ಇದು ರೇಟ್ ಎಷ್ಟು ಅಂತೆಲ್ಲ ಕೇಳಿದ್ರಿ. ಅದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಸ್ನೇಹಿತರೆ. ಜೊತೆಗೆ ಈ ಗಿಡ ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಸೀಬೆ ಗಿಡದ ಹೆಸರು ಬಂದು ರೆಡ್ ಚೆರಿ ಸೀಬೆ ಅಂತ. ಇದು ತಿನ್ನೋದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಫ್ಲೇವರೇ ಇರುತ್ತೆ ಇದು. ಹಂಗಾಗಿ ಮತ್ತು ಇದು ಈ ಸೈಜೇ ಇರೋದು, ಜಾಸ್ತಿ ದಪ್ಪ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಹಣ್ಣಾಗಿದೆ ನೋಡಿ. ಫುಲ್ ಗಿಡದ ತುಂಬ ಹಣ್ಣಾಗ್ತಾ ಇದೆ. ನನಗಂತೂ ಭಾಳನೇ ಖುಷಿ ಆಗ್ತಾ ಇದೆ. ಗಿಡಗಳು ಹಾಕಿದ್ದಕ್ಕೂ ಏನೋ ಒಂದು ಸಾರ್ಥಕತೆ ಅಂತ ಅನ್ನಿಸ್ತಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೊಂಬೆಯಲ್ಲೂ ಕೂಡ ಇಲ್ಲಾಂದ್ರೂ ಒಂದು 10-12 ಕಾಯಿಗಳಿದ್ದಾವೆ. ಬಂಚೇ ಬಿಡುತ್ತೆ ಈ ಒಂದು ಗಿಡದಲ್ಲಿ. ಇದನ್ನು ನಾವು ನೆಲದಲ್ಲೂ ಬೆಳಿಬೋದು, ಜೊತೆಗೆ ಟೆರೆಸ್ ಗಾರ್ಡನಲ್ಲೂ ಕೂಡ ಬೆಳಿಬೋದು ಸ್ನೇಹಿತರೆ. ನಾವು ಟೆರೆಸ್ ಗಾರ್ಡನಲ್ಲಿ ಬೆಳೆಸೋದ್ರಿಂದ ಒಂದು ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕಾಗತ್ತೆ. ನೆಲಕ್ಕೆ ಹಾಕಿದ್ರೆ ಏನಿರೋದಿಲ್ಲ, ನೀರು ಕೊಡ್ಬೋದು, ಮತ್ತು ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ ಗೊಬ್ಬರ ಕೊಡ್ಬೋದು ಅಷ್ಟೇ. ಟೆರೆಸಲ್ಲಿ ಬೆಳೆಯೋದ್ರಿಂದ ಸ್ವಲ್ಪ ಆರೈಕೆ ಜಾಸ್ತಿ ಮಾಡಬೇಕಾಗತ್ತೆ. ನಾನು ಕೂಡ ಒಂದು ಸ್ವಲ್ಪ ಆರೈಕೆ ಜಾಸ್ತಿನೇ ಮಾಡಿದೆ. ಜೊತೆಗೆ ನಾನು ಇದನ್ನು ಮಗು ಥರ ನೋಡ್ತೀನಿ. ನಾನು ಇದೊಂದೇ ಗಿಡ ಅಂತಲ್ಲ, ನನ್ನ ಟೆರೆಸಲ್ಲಿರುವಂಥ ಎಲ್ಲ ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಒಂದು ರೀತಿ ಮಕ್ಕಳ ಥರನೇ ನಾನು ಟ್ರೀಟ್ ಮಾಡ್ತೀನಿ. ನಾನು ಹಾಕಿರುವಂಥ ಅಂದರೆ ಟೆರೆಸಲ್ಲಿ ಹಾಕಿರುವಂಥ ಗಿಡದಲ್ಲಿ, ಸೀಬೆ ಗಿಡದಲ್ಲಿ ಇದು ಮೊದಲನೇ ಗಿಡ ತೋರಿಸ್ತಾ ಇರೋದು ನಿಮಗೆ. ಇದು ಆಗಲೇ ಹೇಳ್ದಂಗೆ ನಾನು ರೆಡ್ ಜೆರಿ ಸೀಬೆ. ಇದು ತುಂಬ ಟೇಸ್ಟ್ ಇರುತ್ತೆ. ನಾನು ಆಗಲೇ ಒಂದು ಹಣ್ಣನ್ನು ತೆಗೆದು ಟೇಸ್ಟ್ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ಗಿಡ ಬಂದು ಎಲ್ಲ ನರ್ಸರಿಗಳಲ್ಲೂ ಸಿಗೋದಿಲ್ಲ. ಈ ಒಂದು ಗಿಡ ಆನ್ಲೈನಲ್ಲಿ ಸಿಗುತ್ತೆ. ಅಂದರೆ ಯಾರೋ ಒಬ್ಬರು ವಿವರ್ಸು ನನಗೆ ಕೇಳಿದ್ರು, ಇದು ಎಲ್ಲಿ ಸಿಗುತ್ತೆ, ಏನು ಲಿಂಕ್ ಇದ್ದರೆ ಶೇರ್ ಮಾಡಿ ಅಂತ. ಇದು ಫೇಸ್ಬುಕ್ ಪೇಜಲ್ಲಿ ತೊಗೊಂಡಿದ್ದಂಥ ಗಿಡ ನಾನು. ಅದು ಲಿಂಕ್ ಹೆಂಗೆ ಶೇರ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ನಾನು ನನ್ನ ಮಗನ ಕೈಲಿ ಅದನ್ನು ಲಿಂಕ್ನ ತೆಗೆಸಿ ನಾನು ಶೇರ್ ಮಾಡ್ತೀನಿ. ಈ ಒಂದು ಗಿಡನ ನಾನು ರೂಫ್ ಗಾರ್ಡನಿಂಗ್ ಅನ್ನುವಂಥ ಒಂದು ಪೇಜಲ್ಲಿ ತರಿಸ್ಕೊಂಡಿದ್ದು. ನಾನು ಇದು ಬರೋದಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೆ. ಇದೇನು ಸುಮಾರು ಹಾಕಿದ್ಮೇಲೆ ಒಂದು 6 ತಿಂಗಳು 7 ತಿಂಗಳಾಯಿತು. ಹಣ್ಣುಗಳೇ ಬಿಟ್ಟಿರಲಿಲ್ಲ, ಹೂವು ಆಗಿರಲಿಲ್ಲ. ಹಂಗಾಗಿ ನಾನು ಇದು ಬರೋದಿಲ್ವೇನೋ, ಫೇಕ್ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಅದು ಒಂದು 6 ತಿಂಗಳು ಆದಮೇಲೆ ಫ್ಲವರಿಂಗ್ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಭಾಳನೇ ಖುಷಿ ಆಯಿತು ಸ್ನೇಹಿತರೆ. ಆಗ ನನಗೆ ದುಡ್ಡು ಕೊಟ್ಟಿದ್ದಕ್ಕೂ ಏನು ಮೋಸ ಏನಾಗಲಿಲ್ಲ ಅಂತ ಅನ್ನಿಸ್ತು. ಈ ಗಿಡದ ರೇಟ್ ಬಂದು 500. ಅಂದರೆ ಗ್ರಾಫ್ಟೆಡ್ ಗಿಡಗಳ ರೇಟೇ ಹಂಗಿರುತ್ತೆ. ನಾವು ಟೆರೆಸ್ ಗಾರ್ಡನ್ ಮಾಡೋರು, ಈ ರೀತಿ ಒಂದು ವೆರೈಟಿ ಫ್ರೂಟ್ಸ್ ಗಿಡಗಳನ್ನ ಬೆಳೆಸೋರು, ನಾವು ದುಡ್ಡು ಕೊಟ್ಟು ತೊಗೊಂಬರೋದಕ್ಕೆ ರೆಡಿ ಇರಬೇಕು. ಈ ಒಂದು ಗಿಡದ ರೇಟ್ ಬಂದು 500. ಇದು ಫೇಸ್ಬುಕ್ ಪೇಜ್ನಲ್ಲಿ ನಾನು ತರಿಸ್ಕೊಂಡಿದ್ದು. ಇದು ನನ್ನ ಟೆರೆಸ್ ಗಾರ್ಡನಲ್ಲಿ ಮೊದಲನೇ ಒಂದು ಸೀಬೆ ಜಾತಿಯಲ್ಲಿ ಇರುವಂಥ ಒಂದು ಮೊದಲನೇ ಗಿಡ ಇದು. ಬನ್ನಿ, ಇನ್ನೂ 4 ವೆರೈಟಿ ಗಿಡನ ನಾನು ಹಾಕಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಗಿಡ ಬೇಕು ಅಂತ ಕೇಳಿದವರು ಫೇಸ್ಬುಕ್ಕು ಸಾಮಾನ್ಯವಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರಿ. ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ರೂಫ್ ಗಾರ್ಡನಿಂಗ್ ಅನ್ನುವಂಥ ಒಂದು ಪೇಜ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ನಾನು ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ನನಗೆ ಈ ಗಿಡದಲ್ಲಿ ರಿಸಲ್ಟ್ ಕಂಡಿದೆ. ನಿಮಗೆ ಬೇಕು ಅಂದರೆ ತಗೊಳ್ಳೇಬೇಕು ಅಂತ ಅನಿಸಿದ್ರೆ ನೀವು ತಗೊಳ್ಳಿ. ನಾನು ನಿಮಗೆ ತಗೊಳ್ಳಿ ಅಂತ ನಾನು ಫೋರ್ಸ್ ಮಾಡೋದಿಲ್ಲ. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಬನ್ನಿ, ಇವಾಗ ಬೇರೆ ಒಂದು ತಳಿ ಗಿಡಗಳನ್ನು ತೋರಿಸ್ತೀನಿ ನಾನು ನಿಮಗೆ. ಆಲ್ಮೋಸ್ಟ್ ನಾನು ಹಾಕಿರುವಂಥವು ಎಲ್ಲವೂ ಕೂಡ ಗ್ರಾಫ್ಟೆಡ್ ಗಿಡಗಳು ಮತ್ತು ಕಸಿ ಮಾಡಿರುವಂಥ ಗಿಡಗಳನ್ನೇ ನಾನು ಜಾಸ್ತಿ ನನ್ನ ಟೆರೆಸಲ್ಲಿ ಹಾಕಿರುವಂಥದ್ದು. ಒಟ್ಟು ನಾನು 5 ವೆರೈಟಿ ಸೀಬೆ ಗಿಡಗಳನ್ನು ಹಾಕಿದ್ದೀನಿ. ಅದರಲ್ಲಿ ಇದು ಮೊದಲನೇದು. ಇದರಲ್ಲಿ ಬಿಟ್ಟಿರುವಂಥ ಹಣ್ಣುಗಳು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತೀರಾ, ಕಡಿಮೆ ಜನ ಕಮೆಂಟ್ ಮಾಡ್ತೀರಾ. ಹಂಗೇ ಲೈಕ್ಸ್ ಮಾಡ್ತಾಯಿಲ್ಲ. ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳು ಕೊಡೋದಕ್ಕೆ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ಹಿಂಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಕಾಣಿಸುತ್ತೆ ನೋಡಿ. ಬಂಚು
ಖಂಡಿತವಾಗ್ಲೂ ಹೇಳ್ತೀನಿ, ಆ ಪೇಜಲ್ಲಿ ತರಿಸಿದ್ದೀನಿ. ನನಗಂತೂ ಗಿಡ ಅದೇನು ಮೋಸ ಆಗಲಿಲ್ಲ. ಮಾತ್ರ ವೆಯ್ಟ್ ಮಾಡಬೇಕು, ಒಂದು 6-7 ತಿಂಗಳು ವೆಯ್ಟ್ ಮಾಡಬೇಕು. ಬನ್ನಿ ಈಗ ನೆಕ್ಸ್ಟ್ ಗಿಡನ ತೋರಿಸ್ತೀನಿ ನಾನು. ನೋಡಿ, ಈ ಗಿಡ ಬಂದು ನಾನು ಇದನ್ನು 25 ಲೀಟ್ರ್ ಬಕೆಟಲ್ಲಿ ಹಾಕಿರುವಂಥದ್ದು. ಜೊತೆಗೆ ಕಂಪೋಸ್ಟು ಮತ್ತು ಫರ್ಟಿಲೈಸರ್ಗಳೆಲ್ಲನೂ ಅವಾಗವಾಗ ಇನ್ ಟೈಮ್ಗೆ ಕೊಡ್ತಾ ಇರ್ತೀನಿ. ಹಂಗಾಗಿ ಇದು ಇಷ್ಟು ಚೆನ್ನಾಗಿ ಫ್ರೂಟ್ಗಳು ಬಿಡೋದಕ್ಕೆ ಸಾಧ್ಯ ಆಗಿರೋದು ಸ್ನೇಹಿತರೆ. ಆಲ್ರೆಡಿ ಇಲ್ಲಿ ನೋಡಿ, ಆಗಲೇ ಮತ್ತೇನು ಹೂಗಳು ಸ್ಟಾರ್ಟ್ ಆಗಿದ್ದಾವೆ. ನೆಕ್ಸ್ಟು ಗಿಡ ತೋರಿಸ್ತೀನಿ ಬನ್ನಿ. ಇದು ನೆಕ್ಸ್ಟ್ ಗಿಡನ ನಾನು ಡ್ರಮ್ನಲ್ಲಿ ಹಾಕಿರೋದು. ಇಲ್ಲಿ ನೋಡಿ, ಇದು ಬಂದು ಸೈಜು ದಪ್ಪ ಇರುತ್ತೆ ಸೀಬೆ. ಇದು ತೈವಾನ್ ಸೀಬೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ವಿಡಿಯೋದಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ತಿದ್ದಾವೆ ಕಾಯಿ. ಇದು ಇನ್ನೂ ಸುಮಾರು ನನಗೆ ತಿನ್ಲಿಕ್ಕೆ ಸಿಗೋದು ಇದು ಇನ್ನೂ ಒಂದು ತಿಂಗಳು ಬೇಕು. ಗಿಡ ತುಂಬ ಆಗಿದೆ ನೋಡಿ. ಇಲ್ಲಿ ನೋಡಿ, ಇದು 2ನೇ ವೆರೈಟಿ ಅಂತ ಹೇಳ್ಬೋದು. ಫ್ರೂಟ್ ಮಾತ್ರ ಸಿಕ್ಕಾಪಟ್ಟೆ ಕಚ್ಚಿದ್ದಾವೆ ಗಿಡದಲ್ಲಿ. ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಇಲ್ಲೇ ಮಂಡ್ಯದಲ್ಲೇ ಲೋಕಲ್ ನರ್ಸರಿಲಿ ತೊಗೊಂಬಂದಿದ್ದು. ತುಂಬ ಚೆನ್ನಾಗೆ ಫ್ರೂಟ್ ಬಿಡ್ತಾಯಿದೆ. ಇಲ್ಲಿ ನೋಡ್ಬೋದು, ಟೇಸ್ಟು ಮಾತ್ರ ಅಷ್ಟೇ ಸಖತ್ತಾಗಿದೆ. ಏನು ಸ್ವೀಟ್ ಇದೆ ಅಂದರೆ ಸಕ್ಕರೆ ತಿನ್ನಂಗೆ ಅನಿಸುತ್ತೆ ಸ್ನೇಹಿತರೆ. ತುಂಬ ಜನ ಗಿಡಗಳು ಎಲ್ಲಿ ತರ್ತೀರಿ ಅಂತ ನನಗೆ ಕೇಳ್ತಾನೆ ಇರ್ತೀರ. ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ನಾನು ಇದು ನರ್ಸರಿ ಅವರನ್ನು ಕೇಳಿ ಅವ್ರ ನಂಬರನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿ, ಇದು 2ನೇ ಗಿಡ. ಇದು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ. ಫುಲ್ ಗಿಡಕ್ಕೆ ತುಂಬ ಕಾಯಾಗಿದ್ದಾವೆ. ಇಲ್ಲಿ ನೋಡಿ, ಈ ಕಡೆಯಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನೋಡಿ. ಡ್ರಮ್ಗೆ ಹಾಕಿರೋದ್ರಿಂದ ಸ್ವಲ್ಪ ಹೈಟ್ ಕಾಣಿಸ್ತಾ ಇದೆ ಗಿಡ. ಈ ಒಂದು ಗಿಡ ಬಂದು ನನಗಿಂತ ಏನು ಒಂದು 2 ಅಡಿ ಹೈಟ್ ಇರಬೇಕಷ್ಟು. ಇಲ್ಲ, ಕರೆಕ್ಟಾಗಿ ನನ್ನಷ್ಟೇ ಹೈಟ್ ಇದೆ, ಅಂದರೆ 5 ಫೀಟೇ ಇದೆ ಇದು. ಈ ಗಿಡದಲ್ಲಿ ಇಷ್ಟು ಕಾಯಿಗಳನ್ನು ನೋಡ್ಬೋದು ನೀವು. ಇದೊಂದು ವೆರೈಟಿ. ಬನ್ನಿ ನೆಕ್ಸ್ಟ್ ವೆರೈಟಿ ಒಂದು ತೋರಿಸ್ತೀನಿ ನಿಮಗೆ. ಇದನ್ನು ನೋಡಿ, ಇದು ಬೀಟ್ರೂಟ್ ಕಲರ್ ಇರುವಂಥ ರೆಡ್ ಸೀಬೆ ಇದು. ಇದನ್ನು ನಾನು ಬಕೆಟ್ಗೆ ಹಾಕಿದ್ದೀನಿ. ಇದು ಒಂದು 25 ಲೀಟ್ರ್ ಹಿಡಿಬೋದು ನೀರು. ಆ ಬಕೆಟಲ್ಲಿ ಹಾಕಿದ್ದೀನಿ ನಾನು. ಆಲ್ರೆಡಿ ಇದನ್ನು ಕೂಡ ಒಂದು 2-3 ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಕಾಯಿ ಯಾವ ಥರ ಬಿಡುತ್ತೆ, ಕಲರ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಈ ಕಲರ್ ಇರುತ್ತೆ. ಒಳಗಡೆನೂ ಕೂಡ ಫುಲ್ ರೆಡ್ ಕಲರ್ ಇರುತ್ತೆ. ಇದು ದಪ್ಪ ಆಯ್ತಾ ಕಲರ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಕಲರ್ ಚೇಂಜ್ ಆದರೆ ಒಳಗಡೆ ಸ್ವಲ್ಪ, ಅಂದರೆ ಫುಲ್ ಬೀಟ್ರೂಟ್ ಕಲರ್ ಬರೋಲ್ಲ ಇದು. ಅದರಲ್ಲಿ ಒಂದು ದಾರದಷ್ಟು ಇರುತ್ತೆ ಅಷ್ಟೇ. ಇದೊಂದು ವೆರೈಟಿ. ಇದು ಕೂಡ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಗಿಡ ಸೈಜು ಕೂಡ ಹಂಗೆ ಇರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನೆನ್ನೆ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಇವತ್ತು ಒಂದು ಸ್ವಲ್ಪ ಇದಕ್ಕೆಲ್ಲ ಬೇವಿನೆಣ್ಣೆ ಸ್ಪ್ರೇ ಮಾಡಿದ್ದೀನಿ. ನಾನು ಹಾಕಿರುವಂಥ ಮೇಲ್ಗಡೆ ಟೆರಸಲ್ಲಿ ಇದೊಂದು ವೆರೈಟಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದೊಂದು ಅದೇ ಬಂದಿರುವಂಥ ಸೀಬೆ. ಇದು ಮಾಮೂಲಿ ಇದು ಪಿಂಕ್ ಕಲರ್ ಇರುತ್ತಲ್ಲ, ಆ ಒಂದು ಸೀಬೆ ಗಿಡ ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಇದನ್ನು ಕೂಡ ಒಳಗಡೆ ಅದು ಹಣ್ಣು ಒಳಗಡೆ ಪಿಂಕ್ ಕಲರ್ ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಗಿಡದ ಕಲರ್ ನೋಡಿ ನನಗೆ ಹಂಗೆ ಅನ್ನಿಸ್ತಿದೆ. ನನಗೆ ಕೀಳೋದಕ್ಕೆ ಮನಸ್ಸು ಬರಲಿಲ್ಲ. ಇದನ್ನು ಹಂಗೆ ಬಿಟ್ಟಿದ್ದೀನಿ. ಇದೊಂದು ಟೇಬಲ್ ಆರೆಂಜ್ ಹಾಕಿದ್ದೀನಿ ಇಲ್ಲಿ. ಅದ್ರ ಜೊತೆಗೆ ಇದು ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಇದೊಂದು ವೆರೈಟಿ ನೋಡಿ. ಮತ್ತು ಇದು ಡ್ರಮ್ಮಲ್ಲೆಲ್ಲ ಬಂದಿದೆ ಅದು ಗಿಡಗಳು. ಇವತ್ತು ಒಂದಷ್ಟು ಮೊನ್ನೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದೆ, ಯಾರಾದರೂ ಬೇಕಾದರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಆ ಒಂದು ಗಿಡಗಳು ಇಲ್ಲೆಲ್ಲ ಒಂದಷ್ಟು ಇದ್ವು. ಅವನ್ನು ಕೂಡ ಇವತ್ತು ನನ್ನ ಫ್ರೆಂಡ್ ಅವರ ತೋಟದಲ್ಲಿ ಹಾಕಲಿ ಅಂತ ಅಂದ್ಬಿಟ್ಟು, ಗದ್ದೆಯಲ್ಲಿ ಹಾಕೋದಕ್ಕೆ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದೀನಿ. ಒಟ್ಟು ಇಲ್ಲಿ ಮೇಲ್ಗಡೆ ಇದು ಇದೇ ಕಲರು ರೆಡ್ ಕಲರ್ ಸೀಬೆ ಒಂದು ಆ ಕಡೆ ಒಂದು ಹಾಕಿದ್ದೀನಿ ಬಕೆಟಲ್ಲಿ. ಅದಿನ್ನೂ ಕೂಡ ಫ್ರೂಟು ಹೂವು ಏನೂ ಬಿಡ್ತಾ ಇಲ್ಲ. ಹಂಗಾಗಿ ಅದನ್ನು ಶೇರ್ ಮಾಡ್ತಾಯಿಲ್ಲ ನಾನು. ಅದು ಕೂಡ ರೆಡ್ ಬೀಟ್ರೂಟ್ ಕಲರ್ ಇರುವಂಥ ಗಿಡನೇ ಅದು. ಈ ಥರನೇ ಫ್ರೂಟು ಬರುತ್ತೆ ಅದರಲ್ಲಿ. ಅದು ಟೇಸ್ಟು ತುಂಬ ಚೆನ್ನಾಗಿದೆ. 2 ಹಣ್ಣು ಬಿಟ್ಟಿದ್ದದು. ಅದಾದಮೇಲೆ ಕಟ್ ಮಾಡಿದೆ. ಇವಾಗ ಸ್ವಲ್ಪ ಹೈಟ್ ಆಗಿದೆ. ನೆಕ್ಸ್ಟು ಅದನ್ನು ತೋರಿಸ್ತೀನಿ. ಎಲ್ಲ ವಿಡಿಯೋಗಳಲ್ಲೂ ಶೇರ್ ಮಾಡ್ತೀನಲ್ಲ, ಆವಾಗ ತೋರಿಸ್ತೀನಿ. ಈಗ ಬನ್ನಿ ಕೆಳಗಡೆ ಹೋಗೋಣ. ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಕೆಳಗಡೆ ಫ್ಲೋರಿಗೆ ಬಂದಿದ್ದೀನಿ ನಾನು. ಅಂದರೆ ಫಸ್ಟ್ ಫ್ಲೋರ್ಗೆ. ನಾನು ಇವಾಗ ಮೇಲಿದ್ದಿದ್ದು ಟ್ಯಾಂಕ್ ರೂಮ್ ಇದೆಯಲ್ಲ, ಅಲ್ಲಿದ್ದಿದ್ದು ನಾನು ಮೇಲ್ಗಡೆ. ಇದೊಂದು ಸೀಬೆ. ಇದನ್ನು ಕೂಡ ನಾನು ಲೋಕಲ್ ನರ್ಸರಿಲೇ ತಂದಿದ್ದು. ಇಲ್ಲಿ ನೋಡ್ಬೋದು. ಇದನ್ನು ಹಾಕಿ ಇವಾಗ 1.5 ತಿಂಗಳಿಂದ 2 ತಿಂಗಳು ಆಗ್ತಾಯಿದೆ ಅನಿಸುತ್ತೆ. ಇಲ್ಲಿ ನೋಡಿ, ಆಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇದು. ಇಲ್ಲಿ ನೋಡಿ, ಎಲ್ಲ ಇದರೊಳಗಡೆನೂ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗ್ತಾಯಿದೆ ಇದರಲ್ಲಿ. ಇದು ಬಂದು ಪಿಂಕ್ ಕಲರ್ ಬರುತ್ತೆ ಒಳಗಡೆ, ಹಣ್ಣೊಳಗಡೆ ಪಿಂಕ್ ಕಲರು.
ಹಂಗೆ ಹೇಳಿ ಕೊಟ್ಟಿದ್ದಾರೆ, ನೋಡಬೇಕು, ತೊಗೊಂಬಂದು ಹಾಕಿದ್ದೀನಿ. ಇದು ಯಾವ ಕಲರ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಇದು ಹಣ್ಣು ಆದಮೇಲೆ ನನಗೆ ಗೊತ್ತಾಗೋದು. ಆಲ್ರೆಡಿ ಇವಾಗ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಇದು ಹೂವು ಆಗ್ಯದ ಅರಳೋದಕ್ಕೆ ಇಲ್ಲಾಂದ್ರೂ ಒಂದು 3-4 ತಿಂಗಳು ಬೇಕಾಗುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ಫ್ಲವರಿಂಗ್ ಎಲ್ಲ ಫುಲ್ ಗಿಡ ತುಂಬಾ ಆಗ್ತಾಯಿದೆ, ಭಾಳ ಖುಷಿಯಾಗುತ್ತೆ ನನಗೆ. ನಾನು ಇದನ್ನು ನೋಡಿ ಇದು 16 ಇಂಚು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕೆಳಗಡೆ ಫ್ಲೋರಲ್ಲಿರೋದು. ಮತ್ತು ಬನ್ನಿ ಈಗ ಇನ್ನೊಂದು ವೆರೈಟಿ ಸೀಬೆನ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದಂತೂ ನಿಜವಾಗ್ಲೂ ನನಗೆ ಒಂಥರ ಡಿಫ್ರೆಂಟ್ ಗಿಡ ಇದು ಅಂತ ಅನ್ನಿಸ್ತು ನನಗೆ. ಇದನ್ನು ಹಾಕಿ ಹತ್ರ ನಾನು ಒಂದು 8 ತಿಂಗಳು ಮೇಲೆ ಆಗ್ತಾಯಿದೆ ಇದನ್ನು ಹಾಕಿ. ಇದು ನೋಡಿ, ಇದು ಕೂಡ ಚಿಕ್ಕದೊಂದು ಪಾಟಲ್ಲಿ ಇದನ್ನು ಹಾಕಿದ್ದೀನಿ ನಾನು. ಆಲ್ರೆಡಿ ಇದು 3 ಸಲ ಹೂವು ಬಿಟ್ಟು ಹೂಗಳೆಲ್ಲ ಉದುರೋಗಿದ್ದು, ಈಗ 4ನೇ ಸಲಕ್ಕೆ 2 ಕಾಯಾಗಿದ್ದಾವೆ. ಇಲ್ಲಿ ನೋಡ್ಬೋದು. ಈ ಗಿಡದ ಹೆಸರು ಬಂದು ಬೆಣ್ಣೆ ಸೀಬೆ ಗಿಡ ಅಂತ. ಇದು ಅಂದರೆ ಬಟರ್ ಗೋವಾ ಪ್ಲಾಂಟ್ಸ್ ಅಂತ ಇದನ್ನು ಇಂಗ್ಲೀಷಲ್ಲಿ ಕರೀತಾರೆ. ಇದು ಬೆಣ್ಣೆ ಸೀಬೆ ಅಂತ ಹೇಳ್ಬಿಟ್ಟು ಇದಕ್ಕಿನ್ನ ಇನ್ನೊಂಚೂರು ಸೈಜ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇದನ್ನು ನಾನು ಟೇಸ್ಟ್ ಮಾಡಿಲ್ಲ. ಇದು ಅಲ್ಲಿ ನರ್ಸರಿಲಿ ಹೇಳಿದ್ದೇನೆಂದರೆ ಇದನ್ನು ತಿಂದರೆ ಸೇಮು ಬೆಣ್ಣೆ ಏನು ತಿಂತೀವಿ ಆ ರೀತಿನೇ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ದು. ಹಾಗಾಗಿ ಈ ಒಂದು ಗಿಡ ಇರಲಿ ಅಂತ ಹೇಳ್ಬಿಟ್ಟು ಈ ಗಿಡನ ತಗೊಂಡಿದ್ದು ಸ್ನೇಹಿತರೆ ನಾನು. ನನಗೆ ಒಂದಷ್ಟು ವೆರೈಟಿ ಗಿಡಗಳನ್ನು ಸೀಬೆ ಇದರೊಳಗಡೆ ಒಂದಷ್ಟು ವೆರೈಟಿ ಗಿಡಗಳನ್ನು ಹಾಕಬೇಕು ಅನ್ನೋದಿತ್ತು. ಹಾಗಾಗಿ ಇದನ್ನು ಕೂಡ ತೊಗೊಂಬಂದೆ. ನೋಡೋಣ, ಈ ಸಲ 2 ಹಣ್ಣಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ಅನ್ನೋದನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಜೊತೆಗೆ ನಾನು ಕೊಡ್ತಿರುವಂಥ ಇನ್ಫಾರ್ಮೇಷನ್ಗಳು ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ಹೆಚ್ಚು ಶೇರ್ ಮಾಡಿ ಅಂತ ನನಗೆ ಕೇಳ್ಕೊತೀನಿ ಸ್ನೇಹಿತರೆ. ತುಂಬ ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡೋರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟು ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.